ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಂತೂ ಆರಾಮಾಗಿದ್ದೀರಿ, ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ವೀಡಿಯೋಸ್ ಮಾಡಿ ತುಂಬ ದಿನ ಆಯಿತು ಅಂತ ಲಾಂಗ್ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಸೊ ಇವತ್ತು ನೈಟ್ ನಾವೆಲ್ಲ ಹೋಗ್ತಾಯಿದ್ದೀರಿ. ಎಲ್ಲಿ ಹೋಗ್ತಾಯಿದ್ದೀರಿ ಅಂತ ಗೊತ್ತಾಗಬೇಕಂತಂದರೆ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಸೊ ನಾನಿವತ್ತು ಬೆಳಗ್ಗೆ ಸ್ವಲ್ಪ ಸಿಕ್ಕಾಪಟ್ಟೆ ಲೇಟಾಗಿ ಎದ್ದು ಒಂದು ಸ್ವಲ್ಪ ಆಫೀಸ್ ಕೆಲಸ ಮುಗಿಸಿ ಆ್ಯಂಡ್ ಎಲ್ಲ ಹೊರಗಡೆ ಹೋಗ್ತಾಯಿದ್ದೀವಿ. ಅದಕ್ಕೆ ಪ್ರಿಪೇರ್ ಆಗ್ತಾಯಿದ್ದೀನಿ. ಆ್ಯಂಡ್ ಯಾಕೋ ಗೊತ್ತಿಲ್ಲ, ಇವತ್ತು ನನಗೆ ನಾನ್ ವೆಜ್ ತಿನ್ನಬೇಕಂತ ಸಿಕ್ಕಾಪಟ್ಟೆ ಕ್ರೇವಿಂಗ್ ಆಗ್ತಾಯಿದೆ. ನನಗೆ ಥ್ರೋಟೆಕ್ ಸ್ಟಾರ್ಟಾಗಿ ಏನು ಟೇಸ್ಟೇ ಗೊತ್ತಾಗ್ತಾ ಇಲ್ಲ. ಸೊ ನಮ್ಮ ಮಮ್ಮಿಗೆ ಇವತ್ತು ಮಟನ್ ಮಾಡೋಕ್ಕೆ ಹೇಳಿದ್ದೀನಿ. ಆ್ಯಂಡ್ ನಮ್ಮ ಮಮ್ಮಿ ಹೇಗೆ ಮಟನ್ ಮಾಡ್ತಾರೆ ಅಂತ ನಾನು ತೋರ್ಸೋಕ್ಕಾಗಲ್ಲ, ಬಿಕಾಸ್ ನಾನೀಗ ಹೊರಗಡೆ ಹೋಗ್ತಾಯಿದ್ದೀನಿ. ನನ್ನ ತಿಂಡಿ ಆದಮೇಲೆ ನನ್ನ ತಮ್ಮ ಜೊತೆ ಹೊರಗಡೆ ಹೋಗೋಣ ಅಂತ ಇದ್ದೀನಿ. ಇನ್ನೂ ಅವ್ನು ಬರ್ತಾನೆ ಇಲ್ವಾ ಅದು ಕನ್ಫರ್ಮ್ ಇಲ್ಲ. ಸೊ ಐಲ್ ಕೀಪ್ ಯು ಅಪ್ಡೇಟೆಡ್. ಸೊ ಗೈಸ್, ನಮ್ಮ ಮಮ್ಮಿ ಇವಾಗ ನನಗೆ ರವೆ ರೊಟ್ಟಿ ಹಾಕ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದಾರೆ. ನಾನು ಉಪ್ಪಿನಕಾಯಿ ಮತ್ತು ಸೊಪ್ಪು ಸಾಂಬಾರಲ್ಲಿ ತಿಂತಾಯಿದ್ದೀನಿ. ಸೊ ಗೈಸ್, ನಂದೀಗ ತಿಂಡಿ ಎಲ್ಲ ಮಾಡಾಯಿತು. ಸೊ ಒಂದು ಸ್ವಲ್ಪ ಬಟ್ಟೆಗಳು ಬೇಕಾಗಿತ್ತು ನನಗೆ ಮತ್ತು ನನ್ನ ತಮ್ಮಂಗೆ. ಹಾಗಾಗಿ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾಯಿದ್ದೀರಿ. ಆ್ಯಂಡ್ ಅವ್ನು ಬರ್ತಾಯಿಲ್ಲ ನನ್ನ ಜೊತೆ, ಸೊ ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ. ಸೊ ಗೈಸ್, ಏನಕ್ಕೆ ಅಂತ ಗೊತ್ತಿಲ್ಲ, ನಾನು ಯಾವ ಡ್ರೆಸ್ ಟ್ರೈ ಮಾಡಿದ್ನೋ ಅದು ಯಾವುದು ನನಗಿಷ್ಟ ಆಗಿಲ್ಲ. ಕೊನೆಗೆ ಬೇಕೇ ಬೇಕು ಅಂತ ಯಾವುದೋ ಒಂದು 2 ಜೊತೆ ಪಿಕ್ ಮಾಡಿದೆ. ಆ್ಯಂಡ್ ವಿನಯ್ಗೆ ಡ್ರೆಸ್ ತೊಗೊಳಕ್ಕಾಗಲಿಲ್ಲ ನನ್ನ ಕೈಲಿ, ಯಾಕಂದರೆ ಆ ಒಂದು ಟೇಸ್ಟ್ ನನಗೆ ಗೊತ್ತಾಗಲಿಲ್ಲ. ಸೊ ನಾನು ಮಾತ್ರ ಡ್ರೆಸ್ ತೊಗೊಂಡು ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ಹೊರಟೆ. ಬಟ್ ಮಳೆ ಬರೋ ಥರ ಇತ್ತು, ಹಾಗಾಗಿ ಬೇಗ ಮನೆ ಸೇರೋಣ ಅಂತ ಹೊರಟು ತುಂಬ ಹಸಿವಾಗ್ತಾ ಇದ್ದಿದ್ದರಿಂದ ಎಳ್ನೀರು ಕುಡಿಯೋಣ ಅಂತ ಬಂದೆ. ಇದು ಯಾವಾಗಲೂ ನಾವು ಎಳ್ನೀರು ಕುಡಿಯೋ ಜಾಗ. ಆ್ಯಂಡ್ ನಾನು ಯೂಶಲಿ ಎಳ್ನೀರು ಕುಡ್ದಾದ್ಮೇಲೆ ಅದು ಏನು ಹೇಳ್ತೀರಾ, ಅದು ಕಾಯಿ ಇರುತ್ತಲ್ವ ಕೊಬ್ಬರಿ, ಅದನ್ನು ನಾನು ವೇಸ್ಟ್ ಮಾಡಲ್ಲ. ನನಗಂತೂ ಅದು ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಸೊ ನಾನು ಯಾವಾಗಲೂ ಅಷ್ಟೇ ಅದನ್ನು ನಮ್ಮ ಡ್ಯಾಡಿಗೆ ತೊಗೊಂಡೋಗಿ ಕೊಡ್ತೀನಿ, ಅವ್ರಿಗೆ ತುಂಬ ಇಷ್ಟ. ಆ್ಯಂಡ್ ನಮ್ಮ ಮಮ್ಮಿ ಮಟನ್ ಸಾರು ಬದಲು ಕಾಲು ಸಾರು ಮಾಡಿದರು. ತುಂಬ ಒಂಥರ ಚೆನ್ನಾಗಿತ್ತು. ಗೈಸ್, ಏನಿದು ಹುಚ್ಚಿ ಥರ ಇದ್ದೀನಿ ಅಂತ ಬೈಕೋಬೇಡಿ. ನಂದು ಈಗ ತಾನೇ ಜಸ್ಟ್ ಊಟ ಆಯಿತು. ಟೈಮ್ ಸುಮಾರು 7 ಗಂಟೆ ಆಗಿದೆ. ಆ್ಯಂಡ್ ನಾನು ಆ್ಯಕ್ಚುಲಿ ಇವತ್ತು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸೊ ನಾವು ಆ್ಯಕ್ಚುಲಿ ಶಿವಮೊಗ್ಗ ಹೋಗೋಣ ಅಂತ ಡಿಸೈಡ್ ಮಾಡಿ ಶಿವಮೊಗ್ಗಕ್ಕೆ ಹೊರಟಿದ್ದೀವಿ. ಬಟ್ ನಂಗೆ ಗೊತ್ತಿರೋ ಒಬ್ಬರು ಫ್ರೆಂಡ್, ಭವ್ಯ, ಅವ್ರ ಮಮ್ಮಿ ಬರ್ಡೇ ಇರೋದ್ರಿಂದ ಸೊ ನಾನೀಗ ಫಸ್ಟ್ ಅವ್ರ ಮನೆಗೆ ಹೋಗ್ತೀನಿ. ಅವ್ರ ಮನೆಗೆ ಹೋಗಿ ಅಲ್ಲಿಂದ ನಾವು ಸುನೀತಕ್ಕ ಮನೆಗೆ ಹೋಗಿ ಟ್ರಾವೆಲ್ ಮಾಡೋದು. ಆ್ಯಂಡ್ ಈಗ ನಾನು ಮತ್ತೆ ನಮ್ಮ ಮನೆಯಿಂದ ನಾಗರಬಾವಿ ಹೋಗಬೇಕು. ನನ್ನ ತಮ್ಮ ಬಿಡಲ್ವ ಗೊತ್ತಿಲ್ಲ, ಅವನ್ನ ಒಂದಷ್ಟು ಪೂಸಿ ಹೊಡೆದು ಕರ್ಕೊಂಡು ಹೋಗಬೇಕು. ಸೊ ಐ ಆಮ್ ಎಕ್ಸೈಟೆಡ್. ಆ್ಯಂಡ್ ನಾನು ಬಟ್ಟೆ ಎಲ್ಲ ಈಗ ಪ್ಯಾಕ್ ಮಾಡ್ಕೊತಿದ್ದೀನಿ. ಸೊ ನನ್ನ ಪ್ಲೇಸ್ ಸಿಕ್ಕಾಪಟ್ಟೆ ಮೆಸ್ಸಿಯಾಗಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಾನು ಯಾವತ್ತೂ ಮೆಸ್ಸಿನೇ, ಸೊ ಏನೂ ಮಾಡೋಕ್ಕಾಗಲ್ಲ. ಸಿ ಗೈಸ್, ನಾನು ಸ್ಯಾರಿ ಎಲ್ಲ ಇಟ್ಕೊಂಡಿದ್ದೀನಿ, ಸಮಥಿಂಗ್ ಎಕ್ಸೈಟಿಂಗ್. ನಾನು ಆ್ಯಕ್ಚುಲಿ ಸ್ಯಾರಿ ಹಾಕ್ಕೊಳ್ಳೋದೆಲ್ಲ ನೀವು ನೋಡಬೇಕಂದ್ರೆ ನೆಕ್ಸ್ಟ್ ವ್ಲಾಗ್ನ ವಾಚ್ ಮಾಡಿ. ಸೊ ಗೈಸ್, ನಂದು ರೆಡಿ ಆಯಿತು. ಫೈನಲಿ ನಾನು ಈ ಥರ ರೆಡಿಯಾಗಿದ್ದೀನಿ. ಚೆನ್ನಾಗಿದ್ದೀನಲ್ಲ? ಚೆನ್ನಾಗಿರಲೇಬೇಕು, ಅದಕ್ಕೆ ತಾನೇ ಸ್ವಲ್ಪ ಲೈಟಾಗಿ ಮೇಕಪ್ ಹಾಕಿರೋದು. ಆದರೆ ನಮ್ಮ ಕುದುರೆಗಿರೋ ಕಾವ್ಯ ಥರ ಎಲ್ಲ ಫುಲ್ ಡಾರ್ಕ್ ಆಗೋಲ್ಲ ಮೇಕಪ್ ಹಾಕಿರೋದು, ಲೈಟಾಗಿ ಹಾಕ್ಕೊಂಡಿದ್ದೀನಿ. ಸೊ ಈಗ ಹೊರಡಬೇಕು. ಹೆಂಗೆ ಹೋಗ್ತೀನಿ ಏನು ಗೊತ್ತಿಲ್ಲ, ಯಾಕಂದರೆ ನನ್ನ ತಮ್ಮ ಡ್ರಾಪ್ ಮಾಡ್ತಾನೋ ಇಲ್ವಾ ಡೌಟಲ್ಲಿದ್ದೆ. ಸೊ ಲೆಟ್ ಅಸ್ ಸಿ. ಗೈಸ್, ಫೈನಲಿ ನನ್ನ ತಮ್ಮ ಬಂದ. ಸೊ ಅವನ ಜೊತೆನೇ ಈಗ ಹೋಗ್ತಾ ಇರೋದು. ಫಸ್ಟ್ ನಾವು ಬರ್ಡೇ ಪಾರ್ಟಿಗೆ ಹೋಗ್ಬಿಟ್ಟು ಅಲ್ಲಿಂದ ಸುನೀತಕ್ಕ ಮನೆಗೆ ಹೋಗಿ ಅಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ಹೋಗ್ತಾ ಇರೋ ಪ್ಲೇಸ್ ಬಂದು ಶಿವಮೊಗ್ಗ. ಸೊ ಗೈಸ್, ನಾನು ಡಾಲಿನ ಮನೇಲೇ ಬಿಟ್ಟು ಹೋಗಬೇಕಾಗಿತ್ತು, ಯಾಕಂದರೆ ಆಬ್ವಿಯಸ್ಲಿ ಅವಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಆ್ಯಂಡ್ ಅವಳನ್ನ ಕರ್ಕೊಂಡೋಗಿ ನೋಡ್ಕೊಳ್ಳೋಂಥ ಫೆಸಿಲಿಟೀಸ್ ಎಲ್ಲ ಆ ಟ್ರಿಪ್ಪಲ್ಲಿ ಇರಲಿಲ್ಲ. ಆ್ಯಂಡ್ ಅವಳಿಗಂತೂ ಸಿಕ್ಕಾಬಡೆ ಬೇಜಾರಾಗ್ತಾಯಿತ್ತು ನಾನು ಇಲ್ದಿರ. ಸೊ ಅವಳನ್ನ ತುಂಬ ಮಿಸ್ ಮಾಡ್ಕೋತಾಳೆ.
ಸೊ ಗೈಸ್, ಈಗ ನಾನು ನನ್ನ ತಮ್ಮ ಹೋಗ್ತಾ ಇದ್ದೀರಿ. ಬಟ್ ಏನಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಟೈಮ್ ಆಲ್ರೆಡಿ 9 o'clock ಆಗೋಗ್ಬಿಟ್ಟಿದೆ. ಅವ್ರು ಏನು ಅನ್ಕೋತಾರೋ. ನಾನಂತೂ ಯಾವತ್ತೂ ಆನ್ ಟೈಮ್ ಎಲ್ಲೂ ಹೋಗಿಲ್ಲ ಗೈಸ್. ಇವತ್ತು ಅಟ್ಲೀಸ್ಟ್ 8 o'clock ಹಂಗೆ ಹೋಗೋಣ ಅಂದರೆ ಇಲ್ಲೇ 9 o'clock ಆಗೋಗ್ಬಿಟ್ಟಿದೆ. ಆ್ಯಕ್ಚುಲಿ ಲೇಟ್ ಆಗಿದೆ ಅಲ್ಲ, ಇವನಿಂದಾನೆ. ಇವನೇ ಬೇಗ ಬಂದಿಲ್ಲ. ಹೌದು, ಕರ್ದ 7:15 ಕರ್ದ. 7:15 ನಾನು ರೆಡಿ ಆಗಿರಲಿಲ್ಲ. ಆಮೇಲೆ ಇವನ್ನೆಲ್ಲೋ ಹೋಗಿ ಈಗ ಬಂದಿದ್ದು. ಸೊ ಲೇಟ್ ಆಗಿದೆ, ಗೊತ್ತಿಲ್ಲ ಏನು ಅನ್ಕೋತಾರೆ ಅಂತ. ಬಟ್ ಬನ್ನಿ ಹೋಗೋಣ. ಸೊ ಗೈಸ್, ಯು ಶಟ್ ಅಪ್. ಗೈಸ್, ಹೆಣ್ಮಗು ಹೋಗಿ ನಾನು ಕಾನ್ಶಿಯಸ್ ಇರಬೇಕು ಬ್ಯೂಟಿ ಬಗ್ಗೆ. ನೋಡಿ, ಇವ್ರು ಮೇಕಪ್ ಮಾಡಿಸ್ಕೊತಾವನೆ. ಓಡ್ಸಾಕ್ಬಿಡ್ತೀರಿ ನಾಯಿ. ನೋಡಿ ಗೈಸ್, ಇಷ್ಟೊತ್ತು ಚೆನ್ನಾಗಿ ನಿನ್ನ ಮುಖ ತೋರಿಸೋ, ನಿನ್ನ ಮೇಕಪ್ ಮಾಡಿಸ್ಕೊಡಿಲ್ಲ ಅಂದ್ಬಿಡು. ಗೈಸ್ ನೋಡಿ ಏನು ಕಾನ್ಶಿಯಸ್ ಇದೆ ಇವನಿಗೆ ಬ್ಯೂಟಿ ಬಗ್ಗೆ. ನನಗಿಲ್ದೇ ಇರೋದು ಇವನಿಗಿದೆ ಗೈಸ್. ನಿಧಾನ ಹೋಗು. ಯಾಕೋ ಬೈಕ್ ಕಾರ್. ಬೈಕ್, ಕಾರ್. ಆಮೇಲೆ ಕಾರ್ ಇನ್ನ ಬದುಕ್ಲಿ ಸ್ವಲ್ಪ ದಿನ, ಹೊಡೆದಾಕ್ಬಿಡ್ತೀನಿ ಆಮೇಲೆ. ಹಳೆ ಟ್ರಾಜರಿ ಸ್ಟೋರಿಗಳಿದ್ದಂಗೆ ಯಾವ ಇವೆಲ್ಲ. ಏಯ್, ನಿಮ್ಮ ಅಕ್ಕ ನಾನು ಮರ್ಯಾದೆ ಕೊಡು ನಾಯಿ. ಸೊ ಗೈಸ್, ಫೈನಲಿ ನಾವು ರೀಚ್ ಆಗಿದ್ದೀರಿ. ನನಗೆ ಕಾವ್ಯ ಅಂತೂ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದಾಳೆ. ಸೊ ಲೆಟ್ ಮಿ ಗೋ ಇನ್. ಸೊ ಗೈಸ್, ನಮ್ಮ ಸುನೀತಕ್ಕಾಗಿ ನಾನು ಹೆಂಗೆ ಕಾಣಿಸ್ಬಿಡ್ತೀನಿ ವಿಡಿಯೋದಲ್ಲಿ ಅನ್ನೋ ಒಂದು ಭಯ. ಸೊ ಹಾಗಾಗಿ ಮುಖ ಮುಚ್ಕೊತಾ ಇದ್ದಾರೆ. ಆ್ಯಂಡ್ ಇವರೇ ಭವ್ಯಾಚಾರ್ ಅಂತ, ಲೈಕ್ ಅವ್ರ ಮಮ್ಮಿದೆ ಬರ್ಡೇ ಇರೋದು. ಇವರೇ ಬರ್ಡೇ ಗರ್ಲ್. ಸ್ಪೂನ್ ಕೊಡು ಸಿಂಧು. ಏನಕ್ಕೆ? ಅಯ್ಯೋ ಬೇಡ, ಸುಮ್ಮನೆ ಅದಕ್ಕೆ 60 ಶಾರ್ಟ್ಸ್ ಅದಕ್ಕೆ. ಎಲ್ಲಿ ಅಲ್ಲ ಹಚ್ಬೋದು. ವಿನಿ ಇಟ್ಕೊಂಡು ಓಡಾಡ್ತಾವ ಗೈಸ್, ಇವನು ಪಟಾಕಿ ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ಬಟ್ ಅಯ್ಯೋ, ಅಲಗ್ ಬುಲ್ಲಗಲ್ಲಿ ಹೊಡೆದ ಒಂದು ಡೈಲಾಗು. ಗೈಸ್, ಪಟಾಕಿ ಹೊಡಿಬಾರ್ದಂದ್ರು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಪಟಾಕಿ ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ನಮ್ಮ ಮಾತು ಕೇಳ್ತಾ ಇಲ್ಲ. ಭವ್ಯ ಅವ್ರ ಮೇಲೆ ಏನಾದ್ರು ಕಂಪ್ಲೇಂಟ್ ಆದರೆ ಇವನೇ ಬರ್ತಾನೆ. ಗೈಸ್, ನಮ್ಮ ಬರ್ಡೇ ಗರ್ಲ್ನ ಪಟಾಕಿ ಹೊಡ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀಟಾಗಿ ಕಲ್ಲಿಡು ಚಿನ್ನ. ಆಮೇಲೆ ಅವತ್ತಂತರ ಅಲ್ಲಿ ಇಲ್ಲಿ ಎಗರು ಹೋಗ್ಬಿಟ್ರೆ ಅಷ್ಟೇ ನನ್ನ ಕತೆ. ಇದು ನಮ್ಮ ಏರಿಯಾ ಅಲ್ಲ ಗೈಸ್. ಪಟಾಕಿನೇ ತೆಗಿದಿರ ಬಾಕ್ಸ್ಗೆ ಬೆಂಕಿ ಹಚ್ಚಕ್ ಹೋಗಿದ್ರೆ ಥೂ, ಇವರಿಬ್ರಿಗೂ ಬುದ್ಧಿ ಇಲ್ಲ. ಏನದು ಬೆಂಕಿನೇ ಬರ್ತಾ ಇದೆ, ಡಮ್ ಡಮ್ ಅಂತೆಲ್ಲ ಚಿನ್ನ. ನೋ, ಇಟ್ಸ್ ಕರೆಕ್ಟ್. ಎಲ್ಲ ನೋಡಿ ಎಷ್ಟು ಖುಷಿಯಾಗಿ ವಿಡಿಯೋಗಳು ಮಾಡ್ಕೊಂತಾರೆ ನಾವು ಹಚ್ಚಿರೋದಕ್ಕೆ. ಸೊ ಗೈಸ್, ಪಟಾಕಿ ಎಲ್ಲ ಹಚ್ಚಾಯಿತು. ವಿನಯ್, ಕಾವ್ಯ ಕೂಡ ಬಂದರು. ಆ್ಯಂಡ್ ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಇವರೆಲ್ಲ ಏನೋ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಕ್ಕ, ಏನಿದು ಇಷ್ಟು ಸರ್ಕಸ್?
ಇಲ್ಲ ಏನಿಲ್ಲ ಏನೋ ಹೇಳ್ತಾ ಇರಲ್ಲ ಜ್ಯೂಸ್ ಕುಡಿದ್ಯಾ? ನಮ್ಮ ಹೆಣ್ಮಗು ಊಟ ಬಡಿಸ್ತಾ ಇದೆ. ಚಿನ್ನ ಊಟ ಎಲ್ಲ ಬಡಿಸ್ತಾ ಇದೆಯಲ್ಲ ಚಿನ್ನ, ಇಲ್ಲೋಡಿ ಮುಖ ತೋರಿಸಿ. ಸೊ ಗೈಸ್, ನಾವು ತುಂಬ ಲೇಟ್ ಆಗಿತ್ತು, ಹಾಗಾಗಿ ಊಟ ಮಾಡ್ಕೊಂಡು ಹೊರಡೋಣ ಅಂದ್ಬಿಟ್ಟು ಊಟ ಮಾಡೋಣ ಅಂತ ಕೂತ್ಕೊಂಡ್ರಿ. ಆ್ಯಂಡ್ ನಾವು ಹಾಫ್ ಆನ್ ಅವರಲ್ಲಿ ಮುಗಿಸೋಣ ಅಂತ ಹೋಗಿದ್ದು, ಬಟ್ ಆಗಲಿಲ್ಲ. ಬಟ್ ಲೇಟ್ ಆಗೇ ಹೋಯಿತು. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ಭವ್ಯ. ಈ ಹುಡುಗರಂತೂ ಗೈಸ್ ಶೋ ಸ್ಟೀಲರ್ಸ್ ಅಂತಲೇ ಹೇಳ್ಬೋದು. ಏನು ಮಾತಾಡ್ತಾರೆ ಗೊತ್ತಾ, ಅವ್ರು ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ. ಸೊ ಎಲ್ಲರೂ ನನ್ನ ಟಾಮ್ ಬಾಯ್ ಅಂತ ಕರೆದು ರೇಗಿಸ್ಬೇಕಾದ್ರೆ ಬ್ಯೂಟಿಫುಲ್ ಭವ್ಯ ಅವರು ಕ್ಯೂಟಾಗಿ ನನಗೆ ಕುಂಕುಮ ಕೊಟ್ಟರು. ಆ್ಯಂಡ್ ಏನೋ ಒಂಥರ ಸಿಕ್ಕಾಬಡಿ ಖುಷಿ ಆಯಿತು. ಏನೋ ಒಂದು ಗುಡ್ ವೈಬ್ ಥರ ಫೀಲ್ ಆಯಿತು. ಆ್ಯಂಡ್ ಇಟ್ ವಾಸ್ ವರ್ತ್ ಗೋಯಿಂಗ್ ಅಂತ ಅನ್ನಿಸ್ತು. ಭವ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ವಿಟೇಷನ್. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮತ್ತೆ. ಬಾಯ್ ಚಿನ್ನ. ಬಾ ನೀನು. ಬನ್ನಿ ಇಲ್ಲಿ ಕಾಣಿಸ್ಕೊಳ್ಳಿ. ಸೊ ನಮ್ಮದು ಊಟ ಎಲ್ಲ ಆಯಿತು. ಆ್ಯಂಡ್ ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಟ್ರಿ. ಸೊ ಹೊರಡ್ಬೇಕಾದ್ರೆ ನಮ್ಮ ಮಿಸ್ ಕುತ್ರೆಗೆರೆ ಕಾವ್ಯ ನಮಗೆ ಸೆಂಡ್ ಆಫ್ ಕೊಟ್ಟಳು. ಆ್ಯಂಡ್ ಅಲ್ಲಿಂದ ಸುನೀತಕ್ಕ ಮನೆಗೆ ಬಂದು. ಸೊ ಗೈಸ್, ನಾವೀಗ ಸುನೀತಕ್ಕ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಟೈಮ್ ಸುಮಾರು 11:30 ಆಗಿದೆ. ವ್ಲಾಗ್ ಮಾಡ್ತೀವಿ. 11:50 ಆಗಿದೆ. ಸೊ ನೆಕ್ಸ್ಟ್ ಈಗ 2 o'clock ಮತ್ತೆ ಮನೆ ಬಿಡ್ತಿದ್ದೀವಿ. ಮನೆ ಬಿಡ್ತೀವಿ. ಸೊ ಗೈಸ್, ಟೈಮ್ ಇವಾಗ ಸುಮಾರು 2 o'clock ಆಗಿದೆ. ಸೊ ನಾವು ಮನೆಯಿಂದ ಹೊರಡ್ತಾ ಇದ್ದೀರಿ. ಆ್ಯಂಡ್ ನಾನು ಸುನೀತಕ್ಕ ಮತ್ತು ಇನ್ನೊಂದಕ್ಕ, ಆಮೇಲೆ ಇನ್ನೂ ಒಂದಕ್ಕ, ನನಗೆ ಇನ್ನೂ ಅಷ್ಟಾಗಿ ನೇಮ್ಸ್ ಗೊತ್ತಿಲ್ಲ. ಹೋಗ್ತಾ ಎಲ್ಲ ಗೊತ್ತಾಗುತ್ತೆ. ಸೊ ಈಗ ಹೊರಡ್ತಾ ಇದ್ದೀರಿ. ಮೇ ಬಿ ಲೈಕ್ 6-7 o'clock ರೀಚ್ ಆಗ್ತೀರಿ ಅನ್ಸುತ್ತಲ್ಲ ಅಕ್ಕ, ಶಿವಮೊಗ್ಗ. 6-7 o'clock ರೀಚ್ ಆಗ್ತೀರಲ್ವಾ ಬೆಳಿಗ್ಗೆ? 6 hour. ಅದೇ 6 o'clock ಅಲ್ಲ ಅಕ್ಕ? ಮೇ ಬಿ ಅಷ್ಟೇ. ಲೆಟ್ಸ್ ಗೋ. ನನಗೆ ಕಾಣಿಸ್ತಾ ಇಲ್ಲ ಗೈಸ್. ಟೈಮ್ ಸುಮಾರು 3:30 ಆಗಿದೆ. ನಾವು ಟೀ ಕುಡಿಯೋಣ ಅಂತ ಬಂದ್ರಿ. ಬಟ್ ಇಲ್ಲಿ ಬೈಕರ್ಸ್ ಎಲ್ಲ ಇದ್ದಾರೆ. ನಮ್ಮ ಸುನೀತಕ್ಕನೂ ಹೋಗ್ಬೇಕಂತೆ. ಆದರೆ ಅನ್ಫಾರ್ಚುನೇಟ್ಲಿ ಸುನೀತಕ್ಕ ಹೋಗೋಕ್ಕೆ ಆಗಲ್ಲ. ಬೈಕ್ ರೈಡು. ನಾನು ನನ್ನ ಗಂಡ ಜೊತೆ ಹೋಗ್ಬೇಕು. ಏನಂತೆ ಹಾಲಿಲ್ವಂತ ಟೀ ಅಂಗಡಿಲಿ. ಸೊ ದಿಸ್ ಇಸ್ ಬ್ರೇಕಿಂಗ್ ನ್ಯೂಸ್ ಗೈಸ್. ಈಗ 3:30 ಟೈಮ್ ಆಗಿದೆ. ನಾವು ಟೀ ಕುಡಿಯೋಣ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಒಂದು ಅಂಗಡಿಗೆ ಹೋದ್ರಿ, ಅಲ್ಲಿ ಹಾಲಿಲ್ಲ ಅಂತ ವಾಪಸ್ ಕಳಿಸಿದ್ರು. ಸೊ ಈಗ ಇನ್ನೊಂದು ಅಂಗಡಿಗೆ ಬಂದಿದ್ದೀರಿ. ಸೊ ದಿಸ್ ಇಸ್ ಬ್ರೇಕಿಂಗ್ ನ್ಯೂಸ್ ಗೈಸ್. ನೋಡಿ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತವನೆ. ನೆನ್ನೆ ಪೌರ್ಣಮಿ ಆಗಿರೋದ್ರಿಂದ ಇವತ್ತು ಹೊಳಿತವನೆ. ಯಾರ್ಯಾರಿಗೆ ಮದುವೆ ಆಗಿಲ್ವೋ ಅವರೆಲ್ಲ ಕೈ ಮುಕ್ಕೊಳ್ಳಿ, ಇನ್ಕ್ಲೂಡಿಂಗ್ ನನ್ನ ಸೇರಿಸಿ. ಸುನೀತಕ್ಕ ನೀನು ಮುಕ್ಕೋಬೇಡ. ಎಷ್ಟು ಕ್ಯೂಟ್ ಆಗಿದೆ ಗೈಸ್. ನಾವಿವಾಗ ಅರಸೀಕೆರೆ ರೀಚ್ ಆಗಿದ್ದೀರಿ. ಏನಕ್ಕೆ ರೀಚ್ ಆಗಿದ್ದೀರಿ ಅಂದರೆ ನೀರು ಕುಡಿಯೋಕ್ಕೆ. ಸೊ ಇನ್ನು ಶಿವಮೊಗ್ಗ ಅಲ್ಲ, ಯಾವುದಾದ್ರು ತೀರ್ಥಹಳ್ಳಿ ಇನ್ನು 100 kilometers ಇದೆ ಅಲ್ಲ ಅಕ್ಕ? 100 kilometers ಇನ್ನು? ಇನ್ನು 120 kilometer ಇದೆ. ಸೊ ಕಣ್ಣಿಗೆ ಟೀ ಬಿಟ್ಕೊಂಡು ನಾವೆಲ್ಲ ನಿದ್ದೆ ಮಾಡ್ದಿರೋ ಕೂತಿದ್ದೀವಿ. ಆಮೇಲೆ ನಮ್ಮ ಶರತ್ ಅವರೆಲ್ಲ ನಾವು ಹೋಗಿ ಬೇಡ ಇನ್ನು ನನ್ನ ನಂಬ್ಕೊಂಡು 2 ಜೀವಗಳು ಬದುಕಿದ್ದಾವೆ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. 2 ಅಷ್ಟೇ ಗೈಸ್. ಇಲ್ಲೊಂದು ದಾರಿ ತಪ್ಪೋಗ್ಬಿಟ್ಟಿದ್ದೀವಿ ನಾವು. ಯಾರಾದರೂ ಬಂದು ಹೆಲ್ಪ್ ಮಾಡ್ತೀರಾ? ಕಾರ್ ಮೇಲಕ್ಕೆ ಹಚ್ತಾ ಇಲ್ಲ.
ಗೈಸ್ ಮತ್ತೆ ವಾಪಸ್ ಹೋಯ್ತಾ ಇದ್ದೀವಿ. ಈಗ ನಾವು ಇಳಿದ್ಬಿಟ್ಟು ಕಾರ್ನ ನುಗ್ಬೇಕಾ? ಗೈಸ್ ನೋಡಿ, ಬೆಳಗಿನ ಜಾವ 5 ಗಂಟೆಲಿ ವಾಮಿಟ್ ಮಾಡ್ತವ್ರೆ. ಯಾರು ಗೈಸ್ ಇದೆಲ್ಲ? ನಿಲ್ಲಿಸ್ಕೊಂಡು ಹೋಗ್ಬೇಕು. ಗೈಸ್ ನಾವೀಗ ಭದ್ರಾವತಿ ರೀಚ್ ಆಗಿದ್ದೀವಿ. ಸಿಕ್ಕಾಪಟ್ಟೆ ನಿದ್ದೆ ಎಲ್ಲ ಆಯಿತು ಆ್ಯಂಡ್ ಹೆವಿ ಮಳೆ ಬರ್ತಾ ಇದೆ. ಸೊ ಕಂಪ್ಲೀಟಾಗಿ ಬಚ್ಚಲು ಮನೆ ಹೋಗ್ಬಿಟ್ಟಿದೆ ಇದು. ಅಯ್ಯೋ ಎಷ್ಟು ಮಳೆ ಬರ್ತಾಯಿದೆ ಗೊತ್ತಾ. ಇದರಲ್ಲಿ ನಮ್ಮ ಸುನೀತಕ್ಕ ಅವರು ಅಕ್ಕ ಹೆಂಗೆ ಕಾಣಿಸ್ತಾ ಇದೆಯಾ ಗೊತ್ತಾ? ಫೋಟೋಶೂಟ್ ಬೇರೆ ಮಾಡ್ಬೇಕಂತೆ. ಗೈಸ್ ವಾಮಿಟ್ ಬಂದರೆ ನಿಂಬೆಹಣ್ಣು ಯೂಸ್ ಮಾಡಿ. ಸೊ ಗೈಸ್ ನಾವೀಗ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ದೀವಿ. ಇವ್ರು ಬೆಳಗ್ಗೆನೇ ಸ್ವೀಟ್ ತಿಂತಿದ್ದಾರೆ. ಅದು ಹೆಂಗೆ ತಿಂತಿದ್ದಾರೆ ನನಗಂತೂ ಅರ್ಥ ಆಗ್ತಾಯಿಲ್ಲ. ಸೊ ಇದಾದಮೇಲೆ ನಾವು ಹೋಮ್ ಸ್ಟೇಗೆ ಹೋಗಿ ಅಷ್ಟೇ. ನಮ್ಮದು ತಿಂಡಿ ಎಲ್ಲ ಮುಗೀತು ಆ್ಯಂಡ್ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇರೋದ್ರಿಂದ ನಾವು ಅಂಬ್ರೆಲ್ಲ ತೊಗೊಂಡು ಬಂದಿರಲಿಲ್ಲ. ನೋಡಿ ನಾವು ಗ್ರೀನ್ ಅಂಬ್ರೆಲ್ಲ ತೊಗೊಂಡಿದ್ದೀವಿ, ಮ್ಯಾಚಿಂಗ್. ಸುನೀತಕ್ಕ ಏನಾದರೂ ಮಾತಾಡ್ತೀರಾ? ಗೈಸ್ ನಾವೀಗ ಹೋಮ್ ಸ್ಟೇ ರೀಚ್ ಆಗಿದ್ದೀವಿ. ಏನು ವ್ಯೂ ಇದೆ ಗೊತ್ತಾ ಗೈಸ್, ನೋಡಿ ಏನು ಸಕ್ಕತ್ತಾಗಿದೆ. ಇಲ್ಲೇ ಇದ್ಬಿಡ್ಬೋದು, ಆದರೆ ಬಟ್ಟೆ ಒಣಗಿಸೋಕೆ ಬೆಂಗಳೂರಿಗೆ ಹೋಗ್ಬೇಕು ನಾವು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಚೆನ್ನಾಗಿದೆ. ಓಕೆ, ಸೊ ಇದಾಗಿತ್ತು ನನ್ನ ವ್ಲಾಗ್. ನೆಕ್ಸ್ಟ್ ಪಾರ್ಟ್ 2 ವ್ಲಾಗಲ್ಲಿ ಸಿಗ್ತೀನಿ. ಸೊ ನಾವೆಲ್ಲ ಹೋಗ್ತೀರಿ, ಏನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಓಕೆ ಬಾಯ್.